ರಾಜಧಾನಿ ಬೆಂಗಳೂರಿನಲ್ಲಿರುವಂಥ KR ಪುರಂ ಹತ್ತಿರದಲ್ಲೇ ಮಹದೇವಪುರ ಕ್ಷೇತ್ರದಲ್ಲಿರುವಂಥ ರಸ್ತೆಯ ಅಧೋಗತಿ ಇದು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಕಳೆದ 6 ತಿಂಗಳಿಂದನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರೋದು. ರಸ್ತೆ ಕಾಮಗಾರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಈ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೀತಿರೋ ಕಾರಣಕ್ಕಾಗಿ ಪದೇ ಪದೇ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಕಳೆದ 2 ದಿನಗಳ ಹಿಂದೀಚೆಗಷ್ಟೇ ಇದೇ ರಸ್ತೆಯಲ್ಲಿ 2 ವರ್ಷದ ಮಗು ಸಾವನ್ನಪ್ಪಿದೆ. ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಪ್ರತಿನಿತ್ಯ ಆಗ್ತಾ ಇದೆ. ಸಣ್ಣ ಪುಟ್ಟ ಗಾಯಗಳಂತೂ ಆಗ್ತಾನೆ ಇದ್ದಾವೆ, ವೆಹಿಕಲ್ ಸ್ಕಿಡ್ ಆಗ್ತಾನೆ ಇದೆ. ಈ ಕುರಿತು ಸ್ಥಳೀಯರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಬರಲೇಬೇಕು ಅಂತ ಹೇಳಿ ಮಂಜುಳಾ, ಅರವಿಂದ ಲಿಂಬಾವಳಿಯರನ್ನ ಇಲ್ಲಿರುವಂತ ಎಲ್ಲರೂ ಫೋನ್ ಮಾಡುವಂತ ಕಾರ್ಯ ಮಾಡಿದ್ರು. ಅವ್ರು ಯಾರು ಕೂಡ ರಿಸೀವ್ ಮಾಡಲಿಲ್ಲ. ಹೋಗ್ಲಿ ಇಲ್ಲಿರುವಂತ ಕೆತ್ತಗನೂರು ಗ್ರಾಮ ಪಂಚಾಯತಿಯ PDO ಫೋನ್ ಮಾಡಿದ್ರು, ಅವರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಕೂಡ ಸ್ಥಳದಿಂದಲೇ ಶಾಸಕರ PAಗೆ, ಶಾಸಕರಿಗೆ, PDO ಫೋನ್ ಮಾಡಿದ್ರು ಕೂಡ ಒಬ್ಬರು ರಿಸೀವ್ ಮಾಡ್ತಾ ಇಲ್ಲ. ಬನ್ನಿ ಸ್ಥಳೀಯರನ್ನೇ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, MLAಗೆ ನಾವು ಫೋನ್ ಮಾಡಿದ್ವಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಿಮ್ ಫೋನ್ ಅಂತ ರಿಸೀವ್ ಮಾಡ್ತಾರಾ ಸರ್? ಸಾಮಾನ್ಯ ಜನಕ್ಕಾಗಿ ಯಾರಾದ್ರೂ ಮಾತಾಡ್ತಾರ ಯಾವತ್ತಾದ್ರು? ಅವ್ರು ಇವತ್ತುವರೆಗೂ ಸಾಮಾನ್ಯ ಜನಕ್ಕೆ ಮಾತಾಡೋದೇ ಇಲ್ಲ. ಅವರು ಬರೀ ಅವ್ರ ಹತ್ರ ಇರೋ 4 ಜನ ಅಧಿಕಾರಿಗಳು ಯಾರಿದ್ದಾರೆ, ಈ ಮೆಂಬರ್ಸ್ ಅಂತ, ಅವ್ರ ಹತ್ರ ಮಾತ್ರ ಮಾತಾಡೋದು. ಅವರು ಯಾವ ವಿಷಯ ಇವಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಏನು ಅಭಿವೃದ್ಧಿ ಮಾಡಬೇಕು ಇಲ್ಲ, ಏನ್ ಸಾವಾಗ್ತಾ ಇದೆ ಈ ಊರಲ್ಲಿ, ಅವೆಲ್ಲ ಅವ್ರಿಗೆ ನೆಸೆಸಿಟಿ ಇಲ್ಲ. ನಾವು ಕಳೆದ 2 ವರ್ಷಗಳಿಂದ ಸತತವಾಗಿ ಅವ್ರಿಗೆ ನಮ್ಮ ಇಲ್ಲಿನ ಪರಿಸ್ಥಿತಿನ ನಾವು ತಿಳಿವಳ್ಸಕ್ಕೆ ಬಹಳ ಪ್ರಯತ್ನ ಪಟ್ಟು ಕಂಟಿನ್ಯೂ ಆಗಿ ನಾವು ಅವ್ರಿಗೆ ತಿಳಿಸ್ತಾನೆ ಇದ್ವಿ. ಆದ್ರೆ 20 ವರ್ಷದಿಂದ ಇಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮನೂ ನಡೆದಿಲ್ಲ. ನಾವಿಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ನಾವು ಪದೇ ಪದೇ ಜನಗಳ ಕಡೆಯಿಂದ, ನಮ್ಮ ಕಡೆಯಿಂದ ಪತ್ರಗಳ ಮೂಲಕ ಮತ್ತೆ ಆನ್ಲೈನ್ ಪೋರ್ಟಲ್ನಲ್ಲಿ CEO ಆನ್ಲೈನ್ ಪೋರ್ಟಲ್ ಮೂಲಕ ನಾವು 1000ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಅಪ್ಲೋಡ್ ಮಾಡಿದ್ರೆ ಇಲ್ಲಿವರೆಗೂ ಯಾವ ಸ್ಪಂದನೆನೂ ಇಲ್ಲ. ಸರ್, ಮೊನ್ನೆ ಆಯ್ತು ಇನ್ಸಿಡೆಂಟ್, ರಸ್ತೆ ಅಪಘಾತ. ನನಗೆ 1 ತಿಂಗಳು ಮುಂಚೆ ಆಗಿದೆ. ನಾನು 2-3 ವರ್ಷ ಖರ್ಚು ಮಾಡಿದ್ದೀನಿ. ಪ್ರತಿಯೊಂದು ಪ್ರೂಫ್ ಇದೆ. ಇದೇ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಅಡ್ಮಿಟ್ 21 ದಿವಸ ಅಡ್ಮಿಟ್ ಆಗಿದ್ದೀನಿ. ಯಾವನೇ ಬಂದು ನಮ್ಗೆ ಹೆಲ್ಪ್ ಮಾಡೋಲ್ಲ. ಬೇಡ ಹಾಸ್ಪಿಟಲ್ ನಾವು ಸತ್ತೋದು ಯಾರು ಸರ್? ನಮ್ಮ ಹೆಂಡತಿ ಮಕ್ಳ ಗತಿ ಎಲ್ಲಿ ನೀವು ಹೇಳ್ರಿ? ಯಾರು ನಮ್ಗೆ ಹೆಂಡತಿ ಮಕ್ಳ ಗತಿ ಏನಿದೆ? ರಸ್ತೆ ಚೆನ್ನಾಗಿದ್ದು ನಾನು ಬೀಳ್ತಾ ಇದ್ವಿ. ಅವ್ನು ಆ ಕಡೆ ಕಾರಣ ಪಲ್ಟಿ ಹೊಡ್ತದ್ನ. ಇಷ್ಟೆಲ್ಲ ಮಾಡಿದ್ರೆ ಯಾರು ಹೆಲ್ಪ್ ಮಾಡ್ತಾರೆ? ಒಂದು MLA ಆಗಲಿ, ಪಂಚಾಯತ್ ಮೆಂಬರ್ ಯಾರು ಬಂದು ಇದು ಮಾಡ್ತಾರೆ? ನಮ್ಗೆ ಎಷ್ಟು ಅಯ್ಯೋ ಅನ್ಸದೆ. ಈಗ ಏನ್ ಕೋಸ ಮಾಡ್ತಾ ಇದ್ದೀವಿ ಹೋರಾಟ? ಎಲ್ರಿಗೂ ಅನುಕೂಲ ಬೇಕು ಹೋರಾಟ. ನಮ್ಗೆ ಒಬ್ರಿಗೆ ಮಾಡ್ತಾ ಇಲ್ಲಿ 1 ವರ್ಷದಿಂದ ಆಗ್ತದೆ ಜಿಲ್ಲೆ ಹಾಕಿ ಒಬ್ರು. ಈ ನಡುವೆ ಒಂದು 3 ದಿವಸ 4 ದಿವಸ ನೀರು ಆಗ್ತದೆ. ಅದು ಮುಂಚೆ ನೀರು ಹಾಕೋ ಗತಿ ನನ್ನ ಮಕ್ಳಿಲ್ಲಿ. ಇವಾಗ ಏನು ಎಲ್ಲ ಹತ್ರ ಬರ್ತಾ ಅಂದ್ಬಿಟ್ಟು ಇವಾಗ ನೀರು ಹಾಕ್ತಾ ಇದಾರೆ ಇಲ್ಲಿ. ಇದಕ್ಕೋಸ್ಕರ ನಾಟಕ ಆಡೋದು ಇವ್ರು ಜನ ಬಂದು ನಮ್ಗೆ ಇಲ್ಲಿ. ನಮ್ಗೆ ನ್ಯಾಯ ಬೇಕು ಸರ್. ಅಲ್ಲಿ ಆ ಮಗು ಸತ್ತಿರೋ ನ್ಯಾಯ ಬೇಕು ನಮ್ಗೆ. ರೋಡ್ ಅನುಕೂಲ ಮಾಡ್ಬೇಕು ನಮ್ಗೆ. ಇಷ್ಟೇ ಮೇಡಮ್. ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಕೂಡ ಯಾವಾಗ ಏನಾಗುತ್ತೆ ಅಂತಾನೆ ಭಯ ತಾನೆ ಸರ್. ಸ್ವತಃ ನಾನೇ ಈ ರಸ್ತೆಯಲ್ಲಿ ಆಫೀಸಿಗೆ ಟ್ರಾವೆಲ್ ಮಾಡಿದ್ದೀನಿ ಸುಮಾರು ಸಲ. ಈ ರಸ್ತೆ ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದ ಕಾಮಗಾರಿ ನಡೀತಾನೆ ಇದೆ. ನಾನು ಓಡಾಡ್ತೀನಿ, ನನ್ನ ಮಗನ ಕಟ್ಕೊಂಡು 2 ವೀಲರಲ್ಲಿ ನಾನು ಓಡಾಡಿದ್ದೀನಿ. ಅವನು ಹೆಚ್ಚು ಕಮ್ಮಿ ತ್ರಿಶೂಲ್ನ ವಯಸ್ಸಿನವನೇ. ಈ ವಿಷಯವಾಗಿ ನಾನು 2025 ಡಿಸೆಂಬರ್ 20ನೇ ತಾರೀಕು RTI ಇನ್ಫಾರ್ಮೇಷನ್ಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ರೋಡ್ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಕಾಂಟ್ರಾಕ್ಟರ್ ಯಾರು, ಅವ್ರದ್ದು ಡೀಟೇಲ್ಸ್ ಕೊಡಿ, ನಾವು ಅವ್ರ ಹತ್ರ ಮಾತಾಡಬೇಕು. ಪಂಚಾಯತಿಯಿಂದ ನಮ್ಗೆ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಹೇಳಿ. ಇದು ಬೇಕಿದ್ರೆ ನಾನು ಇದು ತೋರಿಸ್ತೀನಿ ನಿಮಗೆ. ಹಾಕಿದ್ದೀನಿ, ರಿಕ್ವೆಸ್ಟ್ ಹಾಕಿದ್ದೀನಿ. ಇದುವರೆಗೂ ನಂಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೋ ಒಂದು ನಂಬರ್ನ ಕೊಟ್ಟಿದ್ದಾರೆ ನನಗೆ ಇನ್ ರಿಟರ್ನು, ಇವರು ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಮೇಲ್ ಮಾಡಿ ಅಂತೇಳಿ. ಆ ಮೇಲ್ನ ಕಳಿಸಿನೋ 15 ದಿನ ಆಗಿದೆ. ನಂಬರ್ಗೆ ಡಯಲ್ ಮಾಡಿದ್ರೆ ಅಸ್ತಿತ್ವದಲ್ಲಿಲ್ಲ ಅಂತ ಬರ್ತಾ ಇದೆ. ಇದು ಯಾವ ಕಾರಣಕ್ಕೆ ನಂಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ರೋಡ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿರೋದು ಏನಂತ ಗೊತ್ತಿಲ್ಲ. ನೀವು ಇದೇ ರಸ್ತೆಯಲ್ಲಿ ಟ್ರಾವೆಲ್ ಮಾಡಿದೀರಾ ಅಂತಂದ್ರೆ ಕರ್ವ್ಸ್ ಜಾಸ್ತಿ ಇದಾವೆ. ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂತಾನೆ ಗೊತ್ತಾ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನೀವು, ಬಟ್ ನಿಮಗೆ ರೋಡ್ ನೋಡಿದ್ರೆ ಪರಿಸ್ಥಿತಿ ನಿಮಗೆ ಏನ್ ಅನ್ಸುತ್ತೆ ನಿಮಗೆ? Sir, what to tell, sir? I have never seen such an irresponsible MLA in my entire lifetime. I am telling you. ಎಲ್ಲಿದ್ರ? ವೇರ್ ಆರ್ ಯು ಮಂಜುಳಾ ಅವರೇ? ಆಕ್ಚುಲಿ 48 hours ಆಗ್ತಾ ಇದೆ. ಆಕ್ಚುಲಿ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತು ಅವ್ರಿಗೆ. ಅವ್ರಿಗೆ ಗೊತ್ತು ಇನ್ಸಿಡೆಂಟ್ ಆಗಿದೆ ಅಂತ. ಒಂದ್ಸಾರಿ ನನಗೆ ಇನ್ಸಿಡೆಂಟ್ ಆಗಿದ್ದು ಅಂತ ಗೊತ್ತಿಲ್ಲ. ಕಿತ್ತಗನೂರು ಮಹದೇವಪುರ ಕ್ಷೇತ್ರ ಒಳಗಡೆ ಬರುತ್ತೆ ಅಂತ ಗೊತ್ತಿಲ್ಲ. ದಟ್ ಇಸ್ ದ ವೇ ಶಿ ಇಸ್ ಬಿಹೇವಿಂಗ್. ಅಂಡ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪಂಚಾಯತ್ ಆಫೀಸ್ ಇರಬೇಕು. ಪಂಚಾಯತ್ PDOಗೆ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಬಂದು ನೋಡ್ಬೇಕು ಅಂತ ಫೋನ್ ಮಾಡಿದ್ರು ಸರ್ ಅವ್ರಿಗೆ. ಸರ್ ಇನ್ಫಾರ್ಮೇಶನ್ ಹೋಗಿದ್ದು ಸರ್. ಎವ್ರಿ ಟೈಮ್ ಪಂಚಾಯತ್ ಆಫೀಸ್ ಏನ್ ಹೇಳ್ತಾರೆ, ನಾವು ರೋಡ್ಸ್ ನಮ್ಮ ಕೆಳಗಡೆ ಬರಲ್ಲ, ನಮ್ಮ ರೋಡ್ಸ್ ಕೆಳಗಡೆ ಬರಲ್ಲ. ಆಯ್ತು, ರೋಡ್ಸ್ ಕಮ್ ಅಂಡರ್ PW ಡಿಪಾರ್ಟ್ಮೆಂಟ್. ಬಟ್ ಪಂಚಾಯತ್ ಆಫೀಸ್ ಇಂದ ಏನು ಆಕ್ಷನ್ ತಗೊಂಡಿದ್ರ? ಒಂದು ಲೆಟರ್ ಬರ್ದಿದ್ರ PWಗೆ ಈ ತರ ಇಷ್ಟು ಹಾರಿಬಲ್ ಸಿಚುವೇಶನ್ ಇದೆ ಅಂತ? ಏನಿಲ್ಲ ಸರ್. ಪಂಚಾಯತ್ ಆಫೀಸಿಂದ ಆಕ್ಷನ್ ಇಲ್ಲ. MLA ಅಂತೂ 0%.
responsible, highly irresponsible MLA we have, unfortunately, actually. Notice, sir, 48 hours ಆಗ್ತಾ ಇದೆ, a small baby has died actually. Is this the way our MLAs are behaving? Again and again I'm asking, where are you, Manjula avre? Come to the spot, then you'll come to understand the situation. ಬನ್ನಿ ಇಲ್ಲಿ ಒಂದ್ಸಾರಿ ಮಾತಾಡೋಣ. All of us want to speak to you. Come here. ಮಕ್ಕಳ ಜೊತೆಗೆ ನೀವು ಬೈಕಲ್ಲಿ ಹೋಗ್ತಾ ಇದ್ರಿ, ನೋಡಿದೆ ನಾನು. ನಿಜವಾಗ್ಲೂ ಕಷ್ಟ ಅಲ್ವಾ ಸರ್? ತುಂಬ ಕಷ್ಟ ಸರ್. ಯಾವ ಟೈಮಲ್ಲಿ ನಾವು ಎಲ್ಲಿ ಬೀಳ್ತೀವಿ ಅಂತ ನಮಗೆ ಗೊತ್ತೇ ಆಗಲ್ಲ. ಹೇಗಿದೆ ಅಂದರೆ ರೋಡ್ ಇಲ್ಲಿ ಹೇಗಿದೆ ರೋಡು ಅಂದರೆ ಇಲ್ಲಿ ಯಾವ ಟೈಮಲ್ಲಿ ನಾವು ಬೀಳ್ತೀವಿ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಆ ಥರ ಇದೆ ಕಂಡೀಷನ್. ದಯವಿಟ್ಟು ನಿನ್ನೆ ಪಂಚಾಯತಿ ಮೆಂಬರ್ಸ್ ಹೇಳ್ತಿದ್ದಾರೆ ಬಂದು, ನಮಗೆ ಕಾಂಗ್ರೆಸ್ ಗೌರ್ಮೆಂಟಿಂದ ಅನುದಾನ ಬರ್ತಾ ಇಲ್ಲ ಅಂತ. ಸ್ವಾಮಿ MP BJP ಬಂದು ಸೆಂಟ್ರಲಲ್ಲಿರೋರು, ದಯವಿಟ್ಟು ಕೊಡಿ. ಎಂ ಪಿಗೆ ರಿಕ್ವೆಸ್ಟ್ ಮಾಡಿ ಕೊಡೋಕ್ಕೆ. ದಯವಿಟ್ಟು ಕೊಡ್ತಾರೆ. ನಮ್ಮ ಮೋದಿ ಅವರು ಒಳ್ಳೊಳ್ಳೆ ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ಸರ್ PC ಮೋಹನ್ ಅವರು 20 ವರ್ಷದಿಂದಲೇ MP ಆಗಿದ್ದಾರೆ. ಒಂದು ದಿವಸ ಬಂದು ಒಂದು ಗ್ರಾಮ ಸಭೆ ಮಾಡಿಲ್ಲ, ಒಂದು ಕಷ್ಟ ಸುಖ ಕೇಳಿಲ್ಲ. MP ಫಂಡ್ ಒಂದು ನಮ್ಮೂರಲ್ಲಿ ಏನು ಬಂದಿದೆ ಯಾರಿಗೂ ಗೊತ್ತಿಲ್ಲ ಸರ್. ಏನು ಮಾಡ್ತಾ ಇಲ್ಲ. MP ಆಗಿರೋರು ಏನು ಮಾಡ್ತಾ ಇಲ್ಲ. ಅವ್ರ ಹೆಸರೇ ಗೊತ್ತಿಲ್ಲ. MP PC ಮೋಹನ್ ಅಂದ್ರೆ ಅವ್ರ ಹೆಸರೇ ಗೊತ್ತಿಲ್ಲ ಸರ್. ಮಾಸ್ಕ್ ಹಾಕೊಂಡು ಓಡಾಡ್ಬೇಕಾ ಪರಿಸ್ಥಿತಿ? ಅದೇ ರೀತಿ ಇರೋದಾ ಸಿಚುವೇಶನ್? ಸರ್, ನಾನು ಈ ಕಡೆ ಬಂದಿರೋದು 10 ವರ್ಷ ಹಿಂದೆ. ಈಗ ಈ ಅಪಾರ್ಟ್ಮೆಂಟ್ ಕಡೆ ಬಂದಿರೋದು 10 ವರ್ಷದ ನಾನು ನಿವಾಸಿ. 10 ವರ್ಷದಿಂದ ನಾನು ಇಲ್ಲೇ ಇರೋದು. ಲಾಸ್ಟ್ 2 ವರ್ಷದಿಂದ ಮಾಸ್ಕ್ ಹಾಕೊಂಡೇ ತಿರುಗ್ತಾ ಇದೆ. ಅದರಿಂದ ನನಗೆ ಹೆಲ್ತ್ ಇಶ್ಯೂಸು ಆಗಿದೆ. ಅದರಿಂದ ವಿತೌಟ್ ಮಾಸ್ಕ್ ನಾನು ಬರೋಕ್ಕಾಗಲ್ಲ. ಯಾವುದೇ ಚಿಕ್ಕ ದಿನಸಿ ತಗೋಬೇಕಂದ್ರೂ ಅಂಗಡಿಗೆ ನಾನು ಮಾಸ್ಕ್ ಹಾಕೊಂಡೇ ಬರಲೇಬೇಕು. ಬಹಳ ಕಷ್ಟ ಸಿಚುವೇಶನ್. ನೀವು ಈಗ ನೋಡ್ತಾ ಇದ್ದೀರಾ ಹೆಣ್ಮಕ್ಳು ವಿತೌಟ್ ಮಾಸ್ಕ್. ಯಾಕಂದ್ರೆ ಮುಂಚೆಯಿಂದ ಕೊರೋನಾ ಆದ್ಮೇಲೆ ಬಹಳ ಜನಕ್ಕೆ ಡಿಸ್ಕನೆಕ್ಟ್ ಆಗಿದೆ. ಮಾಸ್ಕ್ ಅನ್ನೋದು ಯಾರಿಗೂ ಇಲ್ಲ. ಈ ರೋಡಲ್ಲಿ ಎಲ್ಲರಿಗೂ ಕೊರೋನಾ ಇದ್ದಂಗಿದೆ. ಎಲ್ಲರೂ ಮಾಸ್ಕ್ ಹಾಕೊಳ್ಳೇಬೇಕು. ಇಲ್ಲಾಂದ್ರೆ ನಿಮ್ಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ. ವಿಂಟರು, ಈ ಡಸ್ಟ್ ಅಲರ್ಜಿ, ಎಲ್ಲಾ ತರದ ಇಶ್ಯೂಗಳು ಆಗುತ್ತೆ. ಸೊ ಇಲ್ಲಿ ನಾವು ಬೆಂಗಳೂರು ಒಳ್ಳೆ ಪ್ರದೇಶ ಅಂದ್ಬಿಟ್ಟು ಬಂದು ಜೀವಿಸಕ್ಕೆ ಇರೋದು. ಬಟ್ ಈ ಮಾಸ್ಕ್ ಇಂದ ಏನಾಗ್ತಾ ಇದಾರೆ, ನಮ್ಗೆ ಎಲ್ಲರಿಗೂ ಒಂಥರ ರೋಗ. ಎಲ್ಲರಿಗೂ ಯಾರು ನೋಡಿದ್ರೆ ಸರ್, ಇವಾಗ ಇಲ್ಲಿ ನನ್ನ ಮಗ ಇಲ್ಲಿ ಹತ್ರನೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ, 4 years. ಈ ಸುತ್ತಮುತ್ತ ಫುಲ್ ಸ್ಕೂಲ್ಗಳೇ ಇರೋದು. ಇಲ್ಲೊಂದು ಚೈಲ್ಡ್ ಕ್ಲಿನಿಕ್ ಇದೆ, ನೀವು ಅಲ್ಲಿ ಹೋಗಿ ನೋಡಿ ಎಷ್ಟು ಮಕ್ಕಳು ಬಂದಿದ್ದಾರೆ ಅಂದ್ರೆ ಎಲ್ಲ ಕಾಫು ಮತ್ತೆ ಈ ಡಸ್ಟ್ ಅಲರ್ಜಿಯಿಂದ ಬರುವ ಇಶ್ಯೂಸು. ಇಲ್ಲಿ ಸುತ್ತಮುತ್ತ ನಡೀತಾ ಇರೋದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು. ನೀವು ನೋಡ್ಬೋದು, ಇವಾಗ ಇಲ್ಲಿ ಇವ್ರು ಟಾರ್ ಹಾಕಿದ್ರು, ಈ ಪೇಪರ್ಗಿಂತ ಥಿಕ್ನೆಸ್ ಬರಲ್ಲ, ಅಷ್ಟು ಚಿಕ್ಕದಾಗ ಹಾಕ್ತಾರೆ ಸುಮ್ಮನೆ ಇದು ಮಾಡೋಕ್ಕೆ. ಅದು 1 ವಾರ ನಿಲ್ಸಲ್ಲ, ಯಾಕಂದ್ರೆ ಇಲ್ಲಿ ಹೋಗೋದೆಲ್ಲ ಹೆವಿ ವೆಹಿಕಲ್ಸು, ಫುಲ್ ಕನ್ಸ್ಟ್ರಕ್ಷನ್ಸು, ಎಲ್ಲಿ ನೋಡಿದ್ರು ಡಸ್ಟು. ಸೊ ಈ ರೋಡಿಂದ ಈ ಡೆತ್ ಇದು ಮಾತ್ರ ಇಲ್ಲ, 100 ಡೆತ್ಗಳು ಈ ರೋಡಿಂದ ಆಗಿದೆ. ಈ ಡಸ್ಟು, ಅಲರ್ಜಿ, ಇದರಿಂದ ಬರ್ತಾ ಇರೋ ಎಲ್ಲ ಪ್ರಾಬ್ಲಮ್ಸ್. ಏನ್ ಆಗ್ಬೇಕಾಗಿರೋ ಸರ್? ಸರ್, ಇಲ್ಲಿ ಒಂದು ಕೇಳ್ತೀನಿ, ಎಲ್ಲ ಪಂಚಾಯತಿ ಡಿಪಾರ್ಟ್ಮೆಂಟು, PD ಡಿಪಾರ್ಟ್ಮೆಂಟು, MLA ಎಲ್ಲರೂ ಇದಾರಲ್ಲ, ಕ್ಯಾನ್ ಯು ವಾಕ್ ಆನ್ ದಿಸ್ ರೋಡ್? ಕ್ಯಾನ್ ಯು ವಾಕ್ ಆನ್ ದಿಸ್ ರೋಡ್? ಡೂ ಯು ಹ್ಯಾವ್ ಗಟ್ಸ್ ಟು ಟಾಕ್ ಟು ಅಸ್? ವಿ ಆರ್ ಪೇಯಿಂಗ್ ಟ್ಯಾಕ್ಸಸ್. ಐ ಆಮ್ ಲಿವಿಂಗ್ ಹಿಯರ್ ಫ್ರಮ್ ದ ಲಾಸ್ಟ್ 20 years. ಇವಾಗ ಟ್ಯಾಕ್ಸ್ ತೊಗೊಳ್ತಾರೆ ಸರಿ, ಏನು ಕೊಡ್ತಾ ಇದ್ದಾರೆ ನಮಗೆ? 10 ಗಂಟೆ ಮೇಲೆ ನಮ್ಮ ರೋಡಲ್ಲಿ ನಾವು ನಡೀಕಾಗಲ್ಲ. ಎಷ್ಟು ನಾಯಿಗಳದ್ದು ಪ್ರಾಬ್ಲಮ್ ಇದೆ ಅಂದ್ರೆ ಅಷ್ಟು ಪ್ರಾಬ್ಲಮ್ ಇದೆ. ಇಲ್ಲಿ ಎಷ್ಟು ಡಸ್ಟ್ ಅಂದ್ರೆ ನನ್ನ ವೈಫ್ 4 times ಇಲ್ಲಿ ಬಿದ್ದಿದ್ದಾರೆ. ನಿಮಗೆ ಬೆಂಗಳೂರಲ್ಲಿ ಇದೀನಿ ಅಂತ ಅನ್ಸಿದ್ಯಾ ನಿಮಗೆ? ಸರ್, ನಾವು ಸೋಮಾಲಿಯಾ, ಕಂಬೋಡಿಯಾ ಅವರು ಚೆನ್ನಾಗಿದ್ದಾರೆ ಸರ್. ನಮ್ಗಿನ್ನು ನೈಜೀರಿಯಾ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ನಮಗೂ ಚೆನ್ನಾಗಿದೆ. ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯ್ಡ್ ಇನ್ ದಿ ಎಂಟೈರ್ ಕಂಟ್ರಿ. ನಮ್ಗೆ ಏನು ಸಿಗ್ತಾ ಇದೆ ಸರ್? ಏನು ಸಿಗ್ತಾ ಇದೆ? ನಾನು ಒಂದು ಕೇಳ್ತಾ ಇದ್ದೀನಿ, ಎಲ್ಲ ಪೊಲಿಟಿಷಿಯನ್ಗೆ ಕೇಳ್ತಾ ಇದ್ದೀನಿ, ನಿಮಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೆ ರಿಸೈನ್ ಮಾಡಿ ನೀವು, ಸರಿನಾ? ನಿಮಗೆ ವಾಟ್ ಈಸ್ ಯುವರ್ ರಿಪೋರ್ಟ್ ಕಾರ್ಡ್? ನಾನು ಒಬ್ಬ IT ಎಂಪ್ಲಾಯಿ, ಸರಿನಾ? ನಾನು ಕೆಲಸ ಮಾಡಿಲ್ಲ ಅಂದರೆ ನಾನು ತೆಗೆದುಬಿಡ್ತಾರೆ, ಇಮಿಡಿಯೇಟ್ಲಿ ಟರ್ಮಿನೇಟ್ ಮಾಡ್ತಾರೆ. ನನಗೆ ಪ್ರತಿಯೊಂದು ಕೆಲಸಕ್ಕೆ ಒಂದು ಡೆಡ್ಲೈನ್ ಇರುತ್ತೆ. ನಿಮಗೆ ಡೆಡ್ಲೈನ್ ಇದೆಯಾ? ನಾನು ಕೇಳ್ತೇನೆ, ನಿಮಗೆ ಡೆಡ್ಲೈನ್ಸ್ ಇದೆಯಾ? ವಾಟ್ ಈಸ್ ಯುವರ್ ರಿಪೋರ್ಟ್ ಕಾರ್ಡ್? ನೀವು ಗೆದ್ದಿದ್ದು 3 ವರ್ಷ ಆಗಿದೆ, ಏನು ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಏನು ಕೆಲಸ ಮಾಡಿದ್ದೀರಾ ನೀವು? ಅದು ಹೇಳಿ ನನಗೆ. ಇಲ್ಲ, ಖಂಡಿತ ನಿಜವಾಗ್ಲೂ ಕೂಡ ಅದೇ ರೀತಿಯಾದ ಸಿಚುವೇಶನ್ ಇರೋದು. ಇನ್ನು ಬಹಳ ಜನ ಇದ್ದಾರೆ, ಅವ್ರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ತಾವೇನ್ ವರ್ಕ್ ಮಾಡೋದು, ಹೇಗೆ ಫೇಸ್ ಮಾಡ್ತಾ ಇದ್ರಿ ಈ ರೋಡ್? ನಾನು ಗ್ರೂಪ್ ಮ್ಯಾನೇಜರ್ ಇದ್ದೀನಿ ಒಂದು ಕಂಪ್ನಿಲಿ. ಐ ಆಮ್ ಆಲ್ಸೋ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದಿಸ್ ಲೊಕ್ಯಾಲಿಟಿ, ಆಯಿತಾ? ಸೊ ಒಂದು ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್. ನಾವೆಲ್ಲ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಅದ್ರ ಬಗ್ಗೆ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇದ್ರೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಗಾರ್ಬೇಜ್ ವೆಂಡರ್ ವಾರಕ್ಕೊಂದ್ಸಲಿ ಚೇಂಜ್ ಆಗ್ತಾನೆ, ಅವನು ಕೆಲಸ ಮಾಡಲ್ಲ ಸರ್. ನೀವೆಲ್ಲಿ ನೋಡಿ, ಶ್ರೀವಾರಿ ರೋಡಲ್ಲಿ ಫುಲ್ ಅರ್ಧ ರೋಡು ಗಾರ್ಬೇಜ್ ಕವರ್ ಆಗಿದೆ ಸರ್. ಅಲ್ಲಿ ಎದುರುಗಡೆ ದೊಡ್ಡ ಗಾಡಿ ಬರುತ್ತೆ. ಇಲ್ಲಿ 2 ವೀಲರಿಂದ ಮಕ್ಕಳು ಸ್ಕೂಲ್ ತೊಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪನಾದರೂ ಟಚ್ ಆಯಿತು ಅಂದರೆ ಅದು ವೀಲ್ ಕೆಳಗಡೆನೆ, ಗಾಲಿ ಕೆಳಗಡೆನೆ ಹೋಗ್ಬಿಡುತ್ತೆ ಸರ್. ಈಗ PDA ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, MLA ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ.
MP ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಏನ್ ಮಾಡ್ಬೇಕಂತಿದ್ರಿ ಈಗ ಮತ್ತೆ? ಸರ್ ಏನು ಮಾಡಬೇಕು ಅನ್ನೋದನ್ನ ಜನಗಳು ತೀರ್ಮಾನ ಮಾಡಬೇಕು. ಇವಾಗ ನಾವು ಓಟ್ ಹಾಕಿ ಗೆಲ್ಸಿದೀವಿ, ಅವ್ರು ನಾವು ಕೊಟ್ಟಿರೋದು ಕೆಲಸ, ಈಸ್ ಅವರ್ ಎಂಪ್ಲಾಯರ್ ಆಗಿರ್ಬೇಕಾದ್ರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಜಸ್ಟಿಫಿಕೇಶನ್ ಇದೆ? ಇದೇ ಒಂದು ನಮ್ಮ ಕಿತ್ಗೂರು ಪಂಚಾಯತಿಲೇನೆ ಕಡಿಮೆ ಅಂತಂದ್ರು 100 ಕೋಟಿ ರೂಪಾಯಿ ಪ್ರಾಜೆಕ್ಟು ನೋಡ್ಬೋದು, 500 ಕೋಟಿ ರೂಪಾಯಿ ಪ್ರಾಜೆಕ್ಟು ನೋಡ್ಬೋದು, ವಿಲ್ಲಾಸ್ ನೋಡ್ಬೋದು, ಅಪಾರ್ಟ್ಮೆಂಟ್ ನೋಡ್ಬೋದು. ಇದೇ ರೋಡಲ್ಲೇ DS ಮ್ಯಾಕ್ಸ್ದು 100 ಕೋಟಿದಷ್ಟು ಪ್ರಾಜೆಕ್ಟ್ ಇದೆ. ಅಷ್ಟೆಲ್ಲ ಪ್ರಾಜೆಕ್ಟ್ ಕೊಟ್ಟಬೇಕಾದ್ರೆ ಏನು ಪರ್ಮಿಷನ್ ಕೊಡ್ತಾ ಇದ್ದಾರೆ? ಅವ್ರು ಪ್ರಾಜೆಕ್ಟ್ ಲಾಂಚ್ ಮಾಡ್ಕೊಂಡು ದುಡ್ಡು ತೊಗೊಂಡು ಮಾತ್ರ ಹೋಗ್ತಾ ಇದ್ದಾರಲ್ಲ, ರೋಡ್ ಯಾರು ಮಾಡ್ತಾರೆ? ಸರಿ, ಈ ರೋಡ್ ಅಂತೇಳಿ 80 ಫೀಟ್ ರೋಡ್ ಅಂತೇಳಿ ಏನು ಸ್ಯಾಂಕ್ಷನ್ ಆಗಿದೆ, ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಿ. ರೋಡ್ ಪೂರ್ತಿ ಟ್ರಾವೆಲ್ ಮಾಡಿದ್ರೆ MLA ಫೇವರ್ ಆಗಿರೋಂಥವ್ರು, ಪಂಚಾಯತಿಗೆ ಫೇವರ್ ಆಗಿರೋಂಥ ರೋಡು ಆಟೋಮೆಟಿಕ್ ಅವ್ರ ಮುಂದೆ ಕ್ರಾಸ್ ಆಗಿಬಿಟ್ಟಿದೆ. ರೋಡಲ್ಲಿ ಮೆಜರ್ಮೆಂಟೇ ಇಲ್ಲ, ಅದಕ್ಕೊಂದು ಪ್ರಾಪರ್ ಪ್ಲಾನ್ ಇಲ್ಲ, ಪ್ರಾಪರ್ ಒಂದು ಸ್ಕೆಚ್ ಇಲ್ಲ. ಹೆಂಗಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ TDR ಆಗಿದೆ, TDR ಆಗಿ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕಟ್ಟಿ ಮನೆ ಹಿಂದಕ್ಕೆ ಕಟ್ಕೊಂಡಿದ್ದಾರೆ. ಹಿಂದಕ್ಕೆ ಕಟ್ಕೊಂಡಿರೋ ಜಾಗದಲ್ಲಿ ನೀವು ರೋಡ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾ ಇದ್ದೀರಾ? ಸ್ಥಿತಿ ಇರೋದು ಸ್ಪಾಟ್ ಅಲ್ಲೇ ಇದ್ಕೊಂಡು, ಯಾಕಂದ್ರೆ ಸ್ಥಳೀಯರು ಹೇಳ್ತಾ ಇದ್ದಿದ್ದು ಫೋನ್ ಮಾಡ್ತಿದೀವಿ, ಯಾರು ರಿಸೀವ್ ಮಾಡಲ್ಲ ಅಂತ ಹೇಳಿ. ನಾನು ಕೂಡ ಫೋನ್ ಮಾಡ್ತಾ ಇದ್ದೀನಿ, PDO ಫೋನ್ ಮಾಡಿದೆ, PDO ರಿಸೀವ್ ಮಾಡಲಿಲ್ಲ. ಈಗ MLA ಆಫೀಸ್ಗೆ, MLAಗೆಲ್ಲ ಫೋನ್ ಮಾಡ್ತಾ ಇರೋದು, MLA ಆಫೀಸಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಂಗ್ ಆಗ್ತಾ ಇದೆ. ಕಳೆದ 4 ಸಾರಿನೂ ಕೂಡ, ಅಂದ್ರೆ ನಿಮಗೆ 10 ನಿಮಿಷದಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದು ವಾಸ್ತವ ಸ್ಥಿತಿ ಇರೋದು. ಈ ರೀತಿ ಆಯ್ತು ಅಂದ್ರೆ ನಿಜವಾಗ್ಲೂ ನಾವು ಬೆಂಗಳೂರಲ್ಲಿದ್ದೀವ ಅಥವಾ ಸೋಮಾಲದಲ್ಲಿದ್ದೀವ, ಅವರಾದ್ರೂ ತುಂಬಾ ಚೆನ್ನಾಗಿದ್ದಾರೆ, ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇಲ್ಲಿ ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲದೆ ಇರುವಂತ ರಸ್ತೆಯಲ್ಲಿ ಜೀವನ ಮಾಡಬೇಕಾಗಿದೆ, ಆ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಇಂಥ ಬದುಕಂತೂ ದಯಮಾಡಿ ನಮಗೆ ಅವಕಾಶ ಮಾಡಿಕೊಡ್ಬೇಡಿ, ಇಂಥ ಪರಿಸ್ಥಿತಿಗೆ ಇನ್ನೂ ಕೂಡ ದೂಡಬೇಡಿ ಅಂತೇಳಿ ಜನರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.